ಕಾರಣವಿದೆಯಣ್ಣ, ಎಲ್ಲದಕ್ಕೂ ಕಾರಣವಿದೆಯಣ್ಣ, ಕಾರಣವಿದೆಯಣ್ಣ, ಎಲ್ಲದಕ್ಕೂ ಕಾರಣವಿದೆಯಣ್ಣ. ಬಣ್ಣದಲ್ಲಿ ಬದಲಾವಣೆ ಪ್ರಯೋಗ ನೋಡ್ರಿ. ಇಲ್ಲಿ ನಾರ್ಮಲ್ ವಾಟರ್ದಲ್ಲಿ ಇದೇನಿದು ಅರಿಶಿನ. ಅರಿಶಿನ ನೀರಾಗ ಹಾಕಿದ್ಮೇಲೆ ಏನಾಗತ್ತ? ಯಾವ ಬಣ್ಣಕ್ಕೆ ಬಂತು? ಹಳದಿ ಬಣ್ಣಕ್ಕೆ ಬಂತಿಲ್ಲ? ನೋಡ್ರಿ ಹಳದಿ ಐತಿಲ್ಲ, ಹಳದಿ ಬಣ್ಣಕ್ಕೆ ಬಂತು. ಈಗ ಏನು ಮಾಡೋಣ ಅಂದ್ರೆ ಈ ಡಿಟರ್ಜೆಂಟ್ ಪೌಡರನ್ನು ಹಾಕೋಣ. ಇದೇನಿದು? ಹೌದಿಲ್ಲ? ಇದ್ರ ಹಾಕಿ ನೋಡಿ ಯಾವ ಬಣ್ಣಕ್ಕೆ ಬಂತು? ಆಗಲೇ ಹಳದಿದ್ದು ಏನಾಯ್ತು? ಕೆಂಪು ಬಣ್ಣ ಆಯ್ತು. ಇನ್ನೇನು ಮಾಡೋಣ ಅಂದ್ರೆ ಇದು ಏನು? ನಿಂಬೆಹಣ್ಣಿನ ರಸವನ್ನ ಹಾಕಿದ ಕೂಡಲೇ ಯಾವ ಬಣ್ಣಕ್ಕೆ ಬರ್ತದೆ ನೋಡೋಣ. ಆಗಲೇ ಕೆಂಪಿತ್ತಿಲ್ಲ? ನೋಡ್ರಿ ಇಲ್ಲಿ ನಿಂಬೆಹಣ್ಣು ರಸ ಹಾಕಿದ ಕೂಡಲೇ ಮತ್ತೆ ಯಾವ ಬಣ್ಣಕ್ಕೆ ಬಂತು? ಫಸ್ಟ್ ನಾವು ಹಾಕಿದ ಕೂಡಲೇ ಏನಕ್ಕೆ ಅರಿಶಿನದ ಬಣ್ಣ ಹಾಕಿದ ಕೂಡಲೇ ಅರಿಶಿನದ ಏನಾಯ್ತು? ಡಿಟರ್ಜೆಂಟ್ ಪೌಡರ್ ಹಾಕಿದ ತಕ್ಷಣ ಯಾವ ಬಣ್ಣಕ್ಕೆ ಬಂದಿತ್ತು? ಆಮೇಲೆ ನಿಂಬೆಹಣ್ಣು ರಸ ಹಾಕಿದ ಕೂಡಲೇ ಹಳದಿ ಬಣ್ಣಕ್ಕೆ ಬಂತು. ಇದಲ್ಲ ಬಣ್ಣದಲ್ಲಿ ಯಾವ ರೀತಿಯಾಗಿ ಬದಲಾವಣೆ. ಈ ನೆಕ್ಸ್ಟ್ ಪ್ರಯೋಗ ಸರಳ ಪ್ರಯೋಗ ಅಂತ ಐತಿ. ಆ ಸರಳ ಪ್ರಯೋಗದಲ್ಲಿ ಇಲ್ಲಿ ಏನ್ ತಗೊಂಡಿನ ಅಂದ್ರೆ ಒಂದು ನಾರ್ಮಲ್ ವಾಟರ್ ಐತಿ, ಕೋಲ್ಡ್ ಇಲ್ಲ ಐತಿ ನೀರು, ನಾರ್ಮಲ್ ವಾಟರ್ ಐತಿ. ಇದ್ರಲ್ಲಿ ಏನ್ ತಗೋತೀನಿ ಅಂದ್ರೆ ಈಗ ಇದು ಕೋಲ್ಡ್ ನೀರ್ ಐತಿ. ಕೋಲ್ಡ್ ನೀರನ್ನ ಹಿಂಗ್ ಹಾಕ್ತೀನಿ. ಇದೇನಿದು? ನಾರ್ಮಲ್ ವಾಟರ್ ನಲ್ಲಿ ಫೆವಿಕಲ್ ಹಾಕಿದ ತಕ್ಷಣ ಯಾವ ರೀತಿ ಆಗುತ್ತೆ ನೋಡ್ರಿ. ನೀರ್ ಏನಾಗತೈತಿ? ಇದು ಫೆವಿಕಲ್ ಏನಾಗತೈತಿ? ಇಲ್ಲಿ ಅಣುಗಳು ಏನಾಗಿರ್ತಾವಂದ್ರ ನಾರ್ಮಲ್ ವಾಟರ್ದಲ್ಲಿ ಒತ್ತೊತ್ತಾಗಿರ್ತಾವ. ಇಲ್ಲಿ ಏನಿರ್ತೈತಿ ಕೋಲ್ಡ್ ವಾಟರ್ದಲ್ಲಿ ಅಣುಗಳು ಒತ್ತೊತ್ತಾಗಿ ಇರುವುದಿಲ್ಲ. ಕೋಲ್ಡ್ ವಾಟರ್ದಲ್ಲಿ ನೋಡಿ ಸ್ಲೋ ಫಾಸ್ಟ್ ಹೋಗ್ತೈತಿ. ಇದು ಕೋಲ್ಡ್ ವಾಟರ್ದಲ್ಲಿ ಫಾಸ್ಟ್ ಹೋಗ್ತೈತಿ. ಆಮೇಲೆ ಇದ್ರ ಏನಾಗ್ತೈತಿ ನಾರ್ಮಲ್ ವಾಟರ್ದಲ್ಲಿ ಸ್ಲೋ ಆಗಿ ಹೋಗ್ತೈತಿ. ಇದ್ರಲ್ಲಿ ಕೋಲ್ಡ್ ವಾಟರ್ದಲ್ಲಿ ನೋಡಿ ಫಾಸ್ಟ್ ಹೋಗ್ತದೆ. ಹೌದಿಲ್ಲ? ನೋಡ್ರಿ ಇದೊಂದು ಸರಳ ಪ್ರಯೋಗ ತೀತಲ್ಲ. ಗುಡ್ ಈವ್ನಿಂಗ್ ಚಿಲ್ಡ್ರನ್. ನಾವು ಈಗ ಬಣ್ಣಗಳ ಬದಲಾವಣೆ ಪ್ರಯೋಗ, ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ನೀರು, ಅರಶಿನ ಪುಡಿ, ಸಾಬನ ಪುಡಿ, ನಿಂಬೆಹಣ್ಣು. ಈಗ ನಾನು ನೀರನ್ನು ಹಾಕುತ್ತೇನೆ. ಮತ್ತೆ ಅದರಲ್ಲಿ ಅರಶಿನ ಪುಡಿ ಹಾಕುತ್ತೇನೆ. ಅದು ಹಳದಿ ಬಣ್ಣಕ್ಕೆ ತಿರುಗಿ ಬಂದಿತು. ಮತ್ತೆ ಅದು ಕೆಂಪು ಬಣ್ಣಕ್ಕೆ ತಿರುಗಿ ಬರಲು ಸಾಬನ್ ಪುಡಿಯನ್ನು ಹಾಕುತ್ತೇನೆ. ಅಷ್ಟೇ ಸರ್. ಸ್ವಲ್ಪ ಮತ್ತೆ ತಿರುಗಿ ಹಳದಿ ಬಣ್ಣಕ್ಕೆ ಬರಬೇಕೆಂದರೆ ಅದಕ್ಕೆ ನಿಂಬೆಹಣ್ಣು ಹಾಕುತ್ತೇನೆ. ಮತ್ತೆ ತಿರುಗಿ ಹಳದಿ ಬಣ್ಣಕ್ಕೆ ಬಂತು. ಇದೇ ಬಣ್ಣಗಳ
ಇದೇ ಬಣ್ಣಗಳ ಬದಲು ಹ್ಮ್ ಹೇಳಿಕೊಟ್ಟ ಪ್ರಯೋಗವನ್ನು ಮನೆಯಲ್ಲಿ ಮಾಡಿದಂಥ ನಮ್ಮ ಮುದ್ದಾದ ಮಕ್ಕಳಿಗೆ ಧನ್ಯವಾದಗಳು.